ನಮಸ್ಕಾರ. ನಾವೆಲ್ಲ ಯಾಕೋಬ ಮತ್ತು ಏಸಾವರ ಕಥೆ ಕೇಳಿದ್ದೇವೆ. 20 ವರ್ಷಗಳ ನಂತರ ಇಬ್ಬರು ಅಣ್ಣತಮ್ಮಂದಿರು ಮತ್ತೆ ಭೇಟಿಯಾಗ್ತಾರೆ. ನೋಡೋಕೆ ಇದೊಂದು ತುಂಬಾ ಭಾವನಾತ್ಮಕ ಕೌಟುಂಬಿಕ ಕಥೆ. ಆದ್ರೆ ಬೀಟ್ ಇಸ್ರಾಯೇಲ್ ಇಂಟರ್ನ್ಯಾಷನಲ್ ಮತ್ತು ಗಡ್ಡಿ ಎಫ್ರೇಮ್ ಅವರ ಟಿಪ್ಪಣಿಗಳ ಪ್ರಕಾರ ಈ ಕಥೆಯೊಳಗೆ ಒಂದು ದೊಡ್ಡ ರಹಸ್ಯ ಅಡಗಿದೆ. ಹೌದು. ಅದರಲ್ಲೂ ಯಾಕೋಬನು ಏಸಾವನಿಗೆ ಹೇಳೋ ಒಂದು ಮಾತು, ನಾನು ನನ್ನ ಒಡೆಯನ ಬಳಿಗೆ ಸೇಯರ್ಗೆ ಬರುತ್ತೇನೆ ಅಂತ. ವಿಚಿತ್ರ ಅಂದ್ರೆ ಯಾಕೋಬ ತನ್ನ ಜೀವನದಲ್ಲಿ ಆ ಜಾಗಕ್ಕೆ ಹೋಗಲೇ ಇಲ್ಲ. ಹಾಗಾದ್ರೆ ಅದು ಸುಳ್ಳ? ಅಥವಾ ಅದರ ಹಿಂದೆ ಬೇರೆ ಏನಾದ್ರೂ ಅರ್ಥ ಇದ್ಯಾ? ಬನ್ನಿ ಇದರ ಆಳಕ್ಕೆ ಇಳಿಯೋಣ. ಹೌದು, ಖಂಡಿತ. ಅದು ಸುಮ್ಮನೆ ಹೇಳಿದ ಮಾತಲ್ಲ. ಅದೊಂದು ಒಗಟಿನ ಹಾಗೆ. ಯಾಕೋಬ ಅಲ್ಲಿಗೆ ಹೋಗಲಿಲ್ಲ ಅನ್ನೋದೇ ಆಕ್ಚುಲಿ ಅದರ ಮಹತ್ವವನ್ನು ಹೆಚ್ಚಿಸುತ್ತೆ. ಝೋಹಾರ್ನಂತಹ ಅತೀಂದ್ರಿಯ ಗ್ರಂಥಗಳ ಪ್ರಕಾರ ಯಾಕೋಬ ಮಾತನಾಡುತ್ತಿದ್ದುದು ತನ್ನ ಕಾಲದ ಬಗ್ಗೆ ಅಲ್ಲ. ಓ, ಬದಲಿಗೆ ಇತಿಹಾಸದ ಅಂತ್ಯಕಾಲದ ಬಗ್ಗೆ. ಆ ಭೇಟಿ ಅದು ಇನ್ನೂ ಭವಿಷ್ಯದಲ್ಲಿದೆ. ಓಹೋ, ಹಾಗಾದ್ರೆ ಸೇಯರ್ ಅನ್ನೋದು ಕೇವಲ ಒಂದು ಸ್ಥಳ ಅಲ್ವಾ? ಅದಕ್ಕೆ ಬೇರೆ ಏನಾದ್ರೂ ಸಾಂಕೇತಿಕ ಅರ್ಥ ಇದೆಯಾ? ಖಂಡಿತ. ಸೇರ್ ಎಂದ್ರೆ ಏಸಾವನ ಸಾಮ್ರಾಜ್ಯ. ಅಂದ್ರೆ ಈ ಭೌತಿಕ ಜಗತ್ತು, ಅದರ ಶಕ್ತಿ, ತಂತ್ರಜ್ಞಾನ, ಸಾಮ್ರಾಜ್ಯಗಳು ಇವೆಲ್ಲವೂ. ಕಬ್ಬಾಳದಲ್ಲಿ ಇದನ್ನು ಗೆೌರ ಅಂತ ಕರೆಯುತ್ತಾರೆ. ಒಂದು ನಿಮಿಷ, ಗೆೌರ ಅಂದ್ರೆ ಏನು ಅಂತ ಸ್ವಲ್ಪ ಸರಳವಾಗಿ ವಿವರಿಸಬಹುದಾ? ಖಂಡಿತ. ಗೆೌರ ಅಂದ್ರೆ ಕಠಿಣತೆ, ನ್ಯಾಯ ಮತ್ತು ಶಕ್ತಿ. ಪ್ರಪಂಚಕ್ಕೆ ಒಂದು ಚೌಕಟ್ಟನ್ನ ಕೊಡುವ ದೈವಿಕ ಗುಣ ಅದು. ಏಸಾವ ಈ ಸಂಸ್ಕರಿಸದ ಕಚ್ಚಾ ಶಕ್ತಿಯ ಪ್ರತಿನಿಧಿ. ಸರಿ. ಯಾಕೋಬನ ಪ್ರಯಾಣದ ಉದ್ದೇಶವೇ ಈ ಕಠಿಣ ಶಕ್ತಿಯನ್ನು ಪ್ರೀತಿ ಮತ್ತು ಕರುಣೆಯಿಂದ ಮೃದುಗೊಳಿಸುವುದು, ಕತ್ತಲೆಯನ್ನು ಬೆಳಕಾಗಿ ಪರಿವರ್ತಿಸುವುದು. ಸೇಯಿರಿಗೆ ಬರುವ ಭರವಸೆ ಅಂದ್ರೆ ಆ ಪರಿವರ್ತನೆಯನ್ನು ಪೂರ್ಣಗೊಳಿಸುವ ವಾಗ್ದಾನ. ಇದು ತುಂಬಾ ಆಳವಾದ ವಿಚಾರ. ಹಾಗಾದ್ರೆ ಯಾಕೋಬನು ಏಸಾವನನ್ನು ಭೇಟಿಯಾಗುವ ಮುನ್ನ ಒಬ್ಬ ದೇವದೂತನೊಂದಿಗೆ ಹೋರಾಡಿ ಕುಂಟಾಗುತ್ತಾನಲ್ಲ, ಆ ಘಟನೆಗೂ ಈ ದೊಡ್ಡ ಉದ್ದೇಶಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ನೇರವಾದ ಸಂಬಂಧವಿದೆ. ಆ ಹೋರಾಟ ಕೇವಲ ಒಬ್ಬ ದೇವದೂತನ ಜೊತೆಗಲ್ಲ. ಅದು ಏಸಾವನ ಪಾಲಕ ಶಕ್ತಿಯೊಂದಿಗೆ ನಡೆದ ಒಂದು ಆಧ್ಯಾತ್ಮಿಕ ಸಂಘರ್ಷ. ಆಧ್ಯಾತ್ಮಿಕ ಸಂಘರ್ಷವೇ? ಹೌದು. ಆ ಹೋರಾಟದ ನಂತರವೇ ಅವನಿಗೆ ಯಾಕೋಬ ಅಂದ್ರೆ ಹಿಂಬಾಲಿಸುವನು ಅನ್ನೋ ಹೆಸರು ಹೋಗಿ ಇಸ್ರೇಲ್ ಅಂದ್ರೆ ದೇವರೊಂದಿಗೆ ಹೋರಾಡಿದವನು ಅನ್ನೋ ಹೆಸರು ಬಂತು. ಅಂದ್ರೆ ಅವನು ತನ್ನ ದೈವಿಕ ಗುರುತನ್ನು ಕಂಡ್ಕೊಂಡ. ಆದರೆ ಆ ಹೋರಾಟದಲ್ಲಿ ಅವನಿಗೆ ಗಾಯವಾಯಿತು, ಅವನು ಕುಂಟಿದ. ಈ ಕುಂಟು ಇಸ್ರೇಲ್ನ ಇತಿಹಾಸದುದ್ದಕ್ಕೂ ಆದ ಆಧ್ಯಾತ್ಮಿಕ ಗಾಯಗಳ ಸಂಕೇತ. ಹಾಗಾದ್ರೆ ಆ ಗಾಯ ವಾಸಿಯಾಗುವುದು ಯಾವಾಗ? ಸೇರ್ನಲ್ಲಿ, ಆ ಅಂತಿಮ ಭೇಟಿಯ ಸಮಯದಲ್ಲಿ. ನೋಡಿ, ಗಡ್ಡಿ ಎಫ್ರೇಮ್ ಅವರ ಟಿಪ್ಪಣಿಗಳಲ್ಲಿ ಒಂದು ಅದ್ಭುತವಾದ ಮಾತಿದೆ. ಯಾಕೋಬನ ಕುಂಟು ಮತ್ತು ರಾಹೇಳಳ ಕಣ್ಣೀರು ಸೇರಿ ಒಂದು ಭರವಸೆಯ ಒಡಂಬಡಿಕೆಯನ್ನು ಮಾಡುತ್ತವೆ ಅಂತ. ಭರವಸೆಯ ಒಡಂಬಡಿಕೆ? ಹೌದು. ರಾಹೇಳಳ ಕಣ್ಣೀರು ಗಡಿಪಾರಿನಲ್ಲಿರುವ ದೈವಿಕ ಶಕ್ತಿ ಅಂದ್ರೆ ಶೆಕಿನಾವನ್ನು ಪ್ರತಿನಿಧಿಸುತ್ತದೆ. ಅವಳ ದುಃಖ, ಅವಳ ಕರುಣೆ ಏಸಾವನ ಕಠಿಣತೆಯನ್ನು ಕರಗಿಸಿದರೆ ಯಾಕೋಬನ ಕುಂಟಿನ ಗಾಯವು ಅಂತಿಮವಾಗಿ ವಾಸಿಯಾಗುತ್ತದೆ. ಹಾಗಾದ್ರೆ ಸೇರ್ನಲ್ಲಿ ನಡೆಯುವುದು ಒಂದು ಯುದ್ಧವಲ್ಲ, ಬದಲಿಗೆ ಒಂದು ಪರಿವರ್ತನೆಯೇ. ಏಸಾವನ ನಾಶವಲ್ಲ, ಅವನ ಶಕ್ತಿಯ ರೂಪಾಂತರವೇ. ನಿಖರವಾಗಿ. ಉದ್ದೇಶ ಎಂದಿಗೂ ನಾಶ ಮಾಡುವುದಲ್ಲ, ಒಂದಾಗಿಸುವುದು. ನೋಡಿ, ಇತಿಹಾಸದಲ್ಲಿ ಏಸಾವನ ವಂಶಸ್ಥರೂ ಭೌತಿಕ ಜಗತ್ತನ್ನು ಕಟ್ಟುತ್ತಾರೆ. ತಂತ್ರಜ್ಞಾನ, ರಾಜಕೀಯ, ಹೀಗೆ. ಇಸ್ರೇಲ್ ಆಧ್ಯಾತ್ಮಿಕ ದಾರಿಯನ್ನು ಸಿದ್ಧಪಡಿಸುತ್ತದೆ. ಸಂಪ್ರದಾಯದ ಪ್ರಕಾರ ಮಶಿಯಾಕ್ ಬೆನ್ ಯೋಸೆಫ್ ಅಂದ್ರೆ ಯೋಸೆಫ್ನ ವಂಶದ ಮೆಸಿಯಾನ ಧ್ಯೇಯವೇ ಸೈರ್ನಲ್ಲಿ ಪ್ರಾರಂಭವಾಗುತ್ತೆ. ಮಶಿಯಾಕ್ ಬೆನ್ ಯೋಸೆಫ್, ಇವರ ಪಾತ್ರವೇನು? ಇವರು ಭೌತಿಕ ಜಗತ್ತಿನಲ್ಲಿ ಬದಲಾವಣೆ ತರುವ ಕೆಲಸ ಮಾಡ್ತಾರೆ. ಅಂದ್ರೆ ಏಸಾವನು ಕಟ್ಟಿದ ಭೌತಿಕ ಸಾಧನಗಳನ್ನೇ ವಿಜ್ಞಾನ, ತಂತ್ರಜ್ಞಾನ ಬಳಸಿ ಅದಕ್ಕೆ ಒಂದು ದೈವಿಕ ಉದ್ದೇಶವನ್ನು ನೀಡುತ್ತಾರೆ. ಓ, ಇದು ನಿಜಕ್ಕೂ? ಹೌದು. ಅಂತಿಮವಾಗಿ ಜ್ಞಾನಿಗಳು ಹೇಳುವಂತೆ ಏಸಾವನ ಶಕ್ತಿಗಳೇ 3ನೇ ದೇವಾಲಯವನ್ನು ನಿರ್ಮಿಸಲು ಸಹಾಯ ಮಾಡುತ್ತವೆ. ಆಗ ಸೈರ್ ಮತ್ತು ಜಿಯಾನ್ ಪರ್ವತಗಳು ಶತ್ರುಗಳಾಗಿ ಉಳಿಯುವುದಿಲ್ಲ, ಒಂದೇ ದೈವಿಕ ಬೆಳಕಿನ 2 ಶಿಖರಗಳಾಗುತ್ತವೆ. ಹಾಗಾದ್ರೆ ಈ ಇಡೀ ಕಥೆಯ ತಿರುಳು ದೇಹ ಮತ್ತು ಆತ್ಮದಂತಿರುವ 2 ಶಕ್ತಿಗಳು ಕೊನೆಗೆ ಒಂದಾಗಬೇಕು ಎಂಬುದೇ. ಹೌದು, ಅದೇ. ಹೋರಾಟದ ರಾತ್ರಿಯು ನಮ್ಮ ನಿಜವಾದ ಗುರುತನ್ನು ಬಹಿರಂಗಪಡಿಸಿದರೆ ಮುಂಜಾವು ಚಿಕಿತ್ಸೆಯನ್ನು ತರುತ್ತದೆ. ಯಾಕೋಬ ಮತ್ತು ಏಸಾವರ ಕಥೆ ಕೇವಲ ಅವರದಲ್ಲ, ಅದು ನಮ್ಮೆಲ್ಲರ ಕಥೆ. ನಮ್ಮೊಳಗಿನ ಭೌತಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳ ನಡುವಿನ ಸಂಘರ್ಷ ಮತ್ತು ಅಂತಿಮವಾಗಿ ಸಮನ್ವಯದ ಕಥೆ. ಸೇಯಿರ್ಗೆ ಹೋಗುವ ಆ ಭರವಸೆಯು ಎಲ್ಲವೂ ಒಂದಾಗುವ ಭವಿಷ್ಯದ ಜಗತ್ತಿನ ರಹಸ್ಯವನ್ನು ತನ್ನೊಳಗೆ ಇಟ್ಟುಕೊಂಡಿದೆ. ಕೇಳುಗರಿಗೆ ಒಂದು ಅಂತಿಮ ಆಲೋಚನೆ.
ಇಂದಿನ ಜಗತ್ತಿನಲ್ಲಿ ವಿಜ್ಞಾನ, ಕಲೆ ಮತ್ತು ತಂತ್ರಜ್ಞಾನದಂತಹ ಈ ಏಸಾವನ ಶಕ್ತಿಗಳು ಒಂದು ಉನ್ನತ ಆಧ್ಯಾತ್ಮಿಕ ಉದ್ದೇಶಕ್ಕಾಗಿ ಬಳಕೆಯಾಗುವುದನ್ನು ನಾವು ನೋಡಿದಾಗ ಬಹುಶಃ ಯಾಕೋಬನು ಸೇಯಿರ್ ಕಡೆಗೆ ತನ್ನ ಪ್ರಯಾಣವನ್ನು ಈಗಾಗಲೇ ನಿಧಾನವಾಗಿ ಆರಂಭಿಸಿದ್ದಾನೆಯೋ?